ಓನರ್ ಹತ್ರ ಚಿಕ್ಕ ವಯಸ್ಸಿಂದ ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ. ಅವನು 10,000 ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋಣ. ಒಂದ್ ದಿವಸ ಹಿಂಗ್ ಬಂದು ಅಮ್ಮನ ಹತ್ರ ಕೇಳ್ಕೊಂಡೆ, ನನಗೆ ಈ ತರ ಪ್ರಾಬ್ಲಮ್ ಇದೆ, 1 ಲಕ್ಷ ದುಡ್ಡು ಕೇಳ್ತೀನಿ, ಕೊಡ್ತೀಯನಮ್ಮ ಅಂತ ಕೇಳ್ಕೊಂಡೋದೆ. ಹೋಗು ನನ್ನ ಹೆಸರ ಮೇಲೆ ಮಾಡ್ಕೊಂಡು ನೀನ್ ಹೋಗಿ ಕೇಳು ಅಂತ. ನನ್ನ ಹತ್ರ ಹೋಗಿ ಕೇಳಿದಾಗ ಏನು ಹೇಳಲಿಲ್ಲ, ಕೊಡ್ತೀನಿ ಬಾರಪ್ಪ ಅಷ್ಟೇ. ಓಕೆ, ಕೊಟ್ರ ಆಮೇಲೆ ಕೊಟ್ರು. ಅಂದ್ರೆ ಅಮ್ಮನ ಆಶೀರ್ವಾದ ತಗೊಂಡು ಹೋದ್ಮೇಲೆ ನಿಮ್ ಕೆಲಸ ಆಗೋಯ್ತು. ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಮನಸ್ಸಲ್ಲಿ ಏನೋ ಒಂದು ಗೊಂದಲ ಇರುತ್ತೆ. ಏನಂದರೆ ನಾವು ಆ ಸನ್ನಿಧಾನಕ್ಕೆ ಹೋದರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇರುತ್ತೆ ಗೈಸ್. ಆದರೆ ಚಕ್ರಚೌಡೇಶ್ವರಿ ಸನ್ನಿಧಾನದಲ್ಲಿ ಗ್ಯಾರಂಟಿಯಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಯಾಕಂದರೆ ಅಮ್ಮನವರು ಭಾಳ ಪವರ್ಫುಲ್ ಆಗಿದ್ದಾರೆ. ಆ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿನ ಭಾಳ ಅದ್ಭುತವಾದ ವಿಷಯಗಳಿರ್ತವೆ. ಅಲ್ಲಿ ಎಷ್ಟೋ ಜನ ಬರ್ತಾರೆ, ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ. ಇದೆಲ್ಲ ಸುಳ್ಳು ಮಾತಲ್ಲ ಗೈಸ್. ಯಾಕಂದರೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಬಂದವರಿಗೆ ಖಂಡಿತವಾಗಿ ಖಚಿತವಾಗಿ ಆ ತಾಯಿ ನೆಲೆಸಿದಾಳೆ ಇಲ್ಲಿ. ಆ ತಾಯಿ ಬಂದವರು ಎಲ್ರಿಗೂ ಕಷ್ಟ ಪರಿಹಾರ ಅಂತೂ ಮಾಡೇ ಮಾಡ್ತಾರೆ. ನಾವೇನು ತಿಳ್ಕೊಳ್ತೀರಂದರೆ, ಒಂದು ಸಾರಿ ಹೋಗ್ಬಿಟ್ಟು ಕೈ ಮುಗಿದು ನಮ್ಮ ಹರಕೆ ಕಟ್ಕೊಂಡು ಬಂದರೆ ಅದು ಸಂಪೂರ್ಣವಾಗಿ ಹರಕೆ ಕಟ್ಟಿದ ಮೇಲೆ ತೀರೋದ ಮೇಲೆ ನಾವು ಸ್ವಲ್ಪ ಮರೆತು ಬಿಡ್ತೀರಿ ಗೈಸ್. ಹಂಗೆ ಮಾಡಬೇಡಿ. ಯಾವುದೇ ಒಂದು ಸನ್ನಿಧಾನಕ್ಕೆ ಹೋಗಿ ಆ ಸನ್ನಿಧಾನದಲ್ಲಿ ಏನು ವಿಶೇಷತೆಗಳಿದೆ ಎಲ್ಲವೂ ಸಹ ತಿಳ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿದ್ರೆ ಖಂಡಿತವಾಗಿ ಯಾವಾಗಲೂ ನಿಮ್ಮ ಬೆನ್ನ ಹಿಂದುಗಡೆ ಆ ಭಗವಂತನು ಇರ್ತಾನೋ ಅನ್ನೋ ಒಂದು ನಂಬಿಕೆ ಗೈಸ್. ಇವಾಗ ನಾನು ಎಲ್ಲ ಸಂಪೂರ್ಣವಾಗಿ ನಿಮಗೆ ಅಮ್ಮನವರ ಸನ್ನಿಧಾನದಲ್ಲಿ ಏನೇನು ನಡೆಯುತ್ತೆ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ. ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಅಂತ ಯಾಕೆ ಹೇಳ್ತೀನಿ, ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ಆಗಲಿ ಸರಿ, ಮುಂಚೆ ಆಗಲಿ ಸರಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, 4 ಜನಕ್ಕೆ ತಿಳಿಸಿ ಈ ದೇವಸ್ಥಾನ ಇಲ್ಲಿದೆ ಅಂತ. ಯಾಕಂದರೆ ಚಕ್ರಚೌಡೇಶ್ವರಿ ದೇವಸ್ಥಾನದಲ್ಲಿ ನಡೆಯುವುದು ಎಲ್ಲ ಸಹ ಸತ್ಯ. ಯಾಕಂದರೆ 100% ಗ್ಯಾರಂಟಿಯಾಗಿ, ಯಾಕಂದರೆ ನಾನು ಕಣ್ಣಾರ ಕಿವಿಯಾರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತು ಎಷ್ಟು ಜನಗಳು ಬಂದಿದ್ರಂತ. ಆ ಐಡಿಯಾನು ಹಾಕೋಕ್ಕಾಗಲ್ಲ ಗೈಸ್, ಅಷ್ಟೊಂದು ಜನಗಳು. ಯಾಕಂದರೆ ಒಳ್ಳೇದಾದ್ರೇ ಮಾತ್ರನೇ ಅಮ್ಮನವರು ಪವರ್ ಆಗಿದ್ದಾರೆ ಅನ್ನೋ ಗೊಂದಲ ಇರ್ತದೆ ಜನಗಳಿಗೆ. ಇಲ್ಲಿ ನಮ್ಮ ಕಷ್ಟಗಳ ಪರಿಹಾರ ಆಗ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಬಂದು ಅಮ್ಮನವರ ದರ್ಶನ ಮಾಡಿ ಹೋಗ್ತಾರೆ ಗೈಸ್. ಹೇಳ್ಬೇಕಂದ್ರೆ ಭಾಳ ವಿಶೇಷತೆಗಳಿದೆ. ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ, ಕೊನೆ ತನಕ ಒಂದು ಲೈಕ್ ಕನ್ಫರ್ಮ್ ಆಗಿ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡಿದ್ರೆ ನಾನು ವಿಡಿಯೋ ಮಾಡೋದಕ್ಕೆ ಸಾರ್ಥಕವಾಗುತ್ತೆ. ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ, 4 ಜನಕ್ಕೆ ತಿಳಿಸಿ ಅಂತ ಹೇಳ್ತಾ, ದೇವಸ್ಥಾನದಲ್ಲಿ ಇನ್ನು ಮುಂದೆ ಏನೇನಾಗುತ್ತೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಯಾಕಂದರೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡಬೇಕಂತ ಇದ್ದೀನಿ. ನೀವು ನೋಡಲ್ಲ ಅಂದರೆ ಅದು ಕಂಪ್ಲೀಟ್ ಆಗಲ್ಲ ಗೈಸ್. ದಯವಿಟ್ಟು ನೋಡಿ ಮುಂದೆ ಏನೇನಾಗುತ್ತೆ, ಏನೇನು ನಡೆಯುತ್ತೆ ಇಲ್ಲಿ. ಇವತ್ತು ಭಾಳ ವಿಶೇಷವಾದ ದಿನ ಗೈಸ್. ಏನಂದರೆ ಅಮಾವಾಸ್ಯೆ. ಭಾಳ ಅದ್ಭುತವಾದ ಶಕ್ತಿ ಇರ್ತದೆ ತಾಯಿ ಮೇಲೆ. ದರ್ಶನ ಮಾಡಿಕೊಳ್ಳಿ ಅಮ್ಮನವ್ರದ್ದು. ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ಹೇಳ್ತಾ, ಇನ್ನು ಮುಂದಕ್ಕೆ ಏನೇನಿದೆ ನಾವೆಲ್ಲ ನೋಡ್ತಾ ಇರೋಣ. ನಾನು ಹೇಳ್ತಾ ಇರ್ತೀನಿ, ಬನ್ನಿ ಗೈಸ್. ಅಣ್ಣ ನಮಸ್ಕಾರ. ಅಣ್ಣ ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರಿಂದ. ಹೌದಾ ಅಣ್ಣ, ಈ ಸನ್ನಿಧಿ ಅಮ್ಮನವ್ರ ಸನ್ನಿಧಾನ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತಣ್ಣ? ನಾವು ಹಿಂಗೆ ಮೊಬೈಲಾಗೆ ನ್ಯೂಸಲ್ಲಿ ನೋಡ್ಕೊಂಡು ಹಿಂಗೆ ಯಾರೋ ಒಬ್ರು ಅಡ್ರೆಸ್ ತಿಳ್ಕೊಂಡು ಬಂದು ಸ್ವಾಮಿ ಹತ್ರ ನಂಬರ್ ಇಸ್ಕೊಂಡು ಅಡ್ರೆಸ್ ಕೊಟ್ಟರು. ಸ್ವಾಮಿಯವರು ಬಂದು ಫಸ್ಟ್ ದಿವಸ ಬಂದಾಗ ಎಲ್ಲ ನಮ್ಮ ಬೇಡಿಕೆ ಎಲ್ಲ ಕೇಳ್ಕೊಂಡು ಹೋದ್ವು. 2ನೇ ಸಲಿಗೆ ಬಂದು ಅಲ್ಲಿಗೆ 2ನೇ ಸಲಿಗೆ ಬಂದಾಗ ಅಲ್ಲಿಗೆ ನಮ್ಮ ಅರ್ಧ ಕಷ್ಟ ಕ್ಲಿಯರ್ ಅನಿಸ್ತು, ಕ್ಲಿಯರ್ ಬಗೆಹರಿಸ್ತು ಅಂತ ಅಮ್ಮ ಅನಿಸ್ತು ನಮಗೆ. ಆಮೇಲೆ ಇನ್ನೊಂದ್ಸಲಿ ಬಂದಾಗ ಅಲ್ಲಿಗೆ ಪೂರ್ತಿನೇ ಕ್ಲಿಯರ್ ಆಯ್ತು. ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ? ನಾನು ಇದು 8ನೇ ವಾರದಿಂದ ಬರ್ತಾ ಇದ್ದೀನಿ. ಹೌದಾ? 2ನೇ ವಾರಕ್ಕೆ ನನಗೆಲ್ಲ ಕ್ಲಿಯರ್ ಅನಿಸ್ತು. ಅಮ್ಮನ್ನ ನಂಬಿದ್ದೀನಿ. ಮುಂದಕ್ಕೆ ಅಮ್ಮ ನನಗೆ ಮಾಡ್ದಂಗೆ ಎಲ್ಲಾ ಜನಸಂಖ್ಯೆಗಳಿಗೆ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅದೊಂದು ಇಷ್ಟಪಡ್ತೀನಿ. ಆದ್ರೆ ಬಟ್ ಏನಂದ್ರೆ ಎಲ್ಲಾರು ಬಂದ್ರು ಅಮ್ಮನಂಗೆ ನಡ್ಕೊಬೇಕು, ನಂಬ್ಕೊಂಡು ಬರ್ಬೇಕು, ನಂಬಿ ಬರ್ಬೇಕು. ಒಂದ್ ದಿವಸ ಬಂದ್ಬಿಟ್ಟು 2 ವಾರ ನೋಡ್ಕೊಂಡು ಹೋದ್ರೆ ಅದಕ್ಕೆ ಬಂದ್ರೆ ಏನು ಪ್ರಯೋಜನ ಇಲ್ಲ. ನಂಬಿ ಬಂದ್ರೆ ಅವ್ರಿಗೆ ಮೇಲೆ ಬರ್ತಾರೆ, ಕೆಲಸ ಆಗುತ್ತೆ. ನಿಮ್ಗೇನ್ ಸಮಸ್ಯೆ ಇತ್ತು? ನಂದು ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇತ್ತು. ಅಂದ್ರೆ ನಮ್ಮ ಓನರ್ ಹತ್ರ ಚಿಕ್ಕ ವಯಸ್ಸಿಂದ ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ. ಅವನು 10,000 ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋಣ. ಒಂದ್ ದಿವಸ ಹಿಂಗ್ ಬಂದು ಅಮ್ಮನ ಹತ್ರ ಕೇಳ್ಕೊಂಡೆ, ನನಗೆ ಈ ತರ ಪ್ರಾಬ್ಲಮ್ ಇದೆ, 1 ಲಕ್ಷ ದುಡ್ಡು ಕೇಳ್ತೀನಿ, ಕೊಡ್ತೀಯನಮ್ಮ ಅಂತ ಕೇಳ್ಕೊಂಡೋದೆ. ಹೋಗು ನನ್ನ ಹೆಸರ ಮೇಲೆ ಮಾಡ್ಕೊಂಡು ನೀನ್ ಹೋಗಿ ಕೇಳು ಅಂತ. ನನ್ನ ಹತ್ರ ಹೋಗಿ ಕೇಳಿದಾಗ ಏನು ಹೇಳಲಿಲ್ಲ, ಕೊಡ್ತೀನಿ ಬಾರಪ್ಪ ಅಷ್ಟೇ.
ಓಕೆ, ಕೊಟ್ರ ಆಮೇಲೆ ಕೊಟ್ರು. ಅಂದ್ರೆ ಅಮ್ಮನ ಆಶೀರ್ವಾದ ತಗೊಂಡು ಹೋದ್ಮೇಲೆ ನಿಮ್ ಕೆಲಸ ಆಗೋಯ್ತು. ನಂದು ಸ್ವಲ್ಪ ಬಗೆಹರಿಸ್ಕೊಂಡೆ ಸಾಲಗಳನ್ನ. ಇವಾಗ ಚೆನ್ನಾಗಿದ್ದೀನಿ. ಇನ್ನ ನನಗೆ ಆ ಕಷ್ಟ ಬೇಡ ಅಂತ ಆ ಅಮ್ಮನ ಹತ್ರ ಕೇಳ್ಕೊಂತ ಇದ್ದೀನಿ. ಅಮ್ಮ ನಿಮ್ಗೆ సరి గమ గరి గమ పదని సరి దని దని సరి దని సరి గరి సని రే సని దని సరి గమ గరి దని రే సరి దోం తన తని ದೀಂ ದೋಂ ದನ ದೀಂ. ಎಲ್ಲಿಂದ ಬಂದಿದ್ದೀರಮ್ಮ? ಬ್ಯಾಂಗ್ಳೂರಿಂದನಾ? ದೇವಸ್ಥಾನ ಎಲ್ಲಿದೆ ನಂಗೆ ಹೆಂಗೆ ಗೊತ್ತಾಯ್ತು ನಿಮಗೆ? ಯೂಟ್ಯೂಬ್ ನಿಮ್ಮದೇ ಸಿದ್ದು ಟಾಪ್ ಜೀರೋನೇ ನೋಡಿರೋ. ಹೌದಾ, ಥ್ಯಾಂಕ್ ಯು ಅಮ್ಮ, ಧನ್ಯವಾದಗಳು. ಆ್ಯಕ್ಚುಲಿ ಏನು ಸಮಸ್ಯೆ ಇತ್ತಮ್ಮ ನಿಮಗೆ? ಪರ್ಸ್ನಲ್ ಪ್ರಾಬ್ಲಮ್ ಏನೋ ಇತ್ತು. ಹಾಂ. ಬಂದಮೇಲೆ ಸ್ವಲ್ಪ ಗುಣ ಕಾಣಿದೆ. ಇನ್ನು ನಾವು ಒಂದು 1 ಮಂತಿಂದ ಬರ್ತಾ ಇದೀವಿ. ಒಂದು 2-3 ಸಲ ಸ್ವಲ್ಪ ಗುಣ ಕಾಣಿದೆ. ಅಲ್ಲ ನಿಮಗೆ ದೇವಸ್ಥಾನ ಮನುಷ್ಯರು ಒಳ್ಳೆಯವರು, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಪೂಜೆಗೆ ಒಳ್ಳೆ ಇದು ಕೊಡ್ತಾರೆ. ಅಲ್ಲ ಅಮ್ಮನ ಮೇಲೆ ಅಮ್ಮ ಹೌದು ನಂಬಿಕೆ ಇಟ್ಕೊಂಡು ಬರ್ಬೋದ ಜನಗಳು? ಇಟ್ಕೊಂಡ್ ಬರ್ಬೋದು. ಕೇಳಿದ ತಕ್ಷಣ ಹೂವನು ಕೊಡ್ತು, ಆಗತ್ತಮ್ಮ ನಿನ್ ನಂಬಿಕೆ ಇಡು ಅಂತ ನಾವು ಬಂದು ಎಲ್ಲೆಲ್ಲೋ ಹೋಗಿದ್ವಿ, ಎಲ್ಲೂ ಪರಿಹಾರ ಆಗ್ಲಿಲ್ಲ. ಬಂದಿದ್ದ ದಿವಸ ನಾನು ಇಲ್ಲಿ ಬಂದು ಅಮ್ಮ ನಿನ್ನ ನಂಬೋದು ಅಂದ್ರೆ ನನಗೆ ಏನಾದ್ರೂ ಒಂದು ತೋರ್ಸು ಅಂದಾಗ ಅಮ್ಮ ಹೂವ ಕೊಡ್ತು. ಅವಾಗ ಒಂದು ಬರಕ್ ಶುರು ಮಾಡಿ ಅಂದ್ರೆ ನಿಮ್ ಕೆಲ್ಸಗಳು ಇವಾಗ ಆಗ್ತಾ ಇದೆಯಾ? ಸ್ವಲ್ಪ ಗುಣ ಕಾಣಿದೆ. ಹೌದಾ? ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಬರ್ಬೋದಾ ಜನಗಳು? ಇರ್ಬೋದು. ಧನ್ಯವಾದ ಅಮ್ಮ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಹೋಮದಲ್ಲಿ ಭಾಗ ಯಾಕೆ ವಹಿಸ್ಬೇಕಂದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಅಂತ. ಮನೆ ಕಟ್ಟಬೇಕಾ, ಕಾರ್ ತೊಗೊಬೇಕಾ, ವಿದ್ಯಾಭ್ಯಾಸ ಇಲ್ವಾ, ಯಾರ ಶತ್ರು ಬಾಧೆ ಇದೆಯಾ, ಎಲ್ಲವೂ ಆ ಅಗ್ನಿಯಲ್ಲಿ ನಷ್ಟವಾಗೋಗುತ್ತೆ ಗೈಸ್. ಅದಕ್ಕಾಗಿ ಈ ಹೋಮ ಎಲ್ಲ ನಡೆಸ್ತಾರೆ ಗೈಸ್. ನೀವು ಸಹ ಹೋಮಲ್ಲಿ ಭಾಗವಹಿಸ್ಬೋದು. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ಏನ್ ಸ್ವಾಮಿಗಳೇ ಇಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಇವತ್ತು? ಅಮ್ಮನ ಪವಾಡನ ಇದು? ಆಕ್ಚುಲಿ ಇವತ್ತು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಜನಗಳೆಲ್ಲ ಬಹಳ ರಶ್ ಆಗಿದೆ ದೇವಸ್ಥಾನ ಹತ್ರ. ಅಲ್ಲ, ಇಷ್ಟೊಂದು ಅದ್ದೂರಿಯಾಗಿ ಮಾಡೋದಕ್ಕೆ ಕಾರಣ ಏನು? ಅದು ಸ್ವಲ್ಪ ಸಂಪೂರ್ಣವಾಗಿ ಅಮ್ಮನವ್ರ ಬಗ್ಗೆ ಜನಗಳು ತಿಳ್ಕೊಳ್ಬೇಕು. ಇಷ್ಟೊಂದು ಪ್ರಸಿದ್ಧಿ ಪಡ್ತಾ ಇದೆ ಅಮ್ಮನವ್ರ ಸನ್ನಿಧಾನ. ಅದಕ್ಕಾಗಿ ಅಮ್ಮನವ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಮಾಹಿತಿ ಕೊಡಿ. ತಾಯಿ ಅಮ್ಮನ ನೋಡಿ, ತಾಯಿ ಹುತ್ತದ ಮುಖಾಂತರನೇ ಅಮ್ಮನ ಚಕ್ರ ಚೌಡೇಶ್ವರಿ ಬೇವಿನ ಮರದ ಮುಖಾಂತರ ನೋಡಿ. ಬೇವಿನ ಮರ ಹುತ್ತ ಯಾವಾಗ ಉದ್ಭವ ಆಯ್ತು ನೋಡು, ಅಲ್ಲಿ ಸ್ವಾಮಿ ಮುನೇಶ್ವರ ಸ್ವಾಮಿ, ಆಮೇಲೆ ಸರ್ಪದ ಮುಖಾಂತರ ಈ ರೂಪಗೊಂಡು ತಲತಲಾಂತರವಾಗಿ ಒಂದು ಇತಿಹಾಸ ಅಂದರೆ 300-350 ವರ್ಷದ ಇತಿಹಾಸ ದೇವಾಲಯ ಇವತ್ತು ಈ ಮಟ್ಟಕ್ಕೆ ಆಗ್ಬೇಕಂದ್ರೆ ತಾಯಿ ಅಪ್ಪನ ಆಶೀರ್ವಾದನೆ. ಈ ತಾಯಿ ಬೆಳೆದಕ್ಕೆ ಅನುಕೂಲವಾಗಿ ಇವತ್ತು ಯಥೇಚ್ಛವಾಗಿ ಇವತ್ತು ಏನು ಒಂದು 5 ಜನ ಬರೋಂಥ ಭಕ್ತಾದಿಗಳು ಇವತ್ತು ನೂರಾರು ಸಾವಿರಾರು ಭಕ್ತಾದಿಗಳಾಗಿ ಕಾಲಾನುಕ್ರಮಣವಾಗಿ ಪೂಜಾ ಫಲಾದಿಗಳಿಂದ ಇದನ್ನು ನಡೆದುಕೊಂಡು ಬಂದು ಏನೇ ಒಂದು ವ್ಯವಹಾರಗಳಿರಲಿ, ಮಾಟ ಮಂತ್ರ ಕಿಡುಕು ಜನದ್ದು ಏನೇ ಒಂದು ಸಮಸ್ಯೆ ಇದ್ದರೂ, ಸಂತಾನ ಆಗಲಿ, ದೃಷ್ಟಿದೋಷ, ವಾಮಾಚಾರಗಳು, ಭೂಮಿ ವ್ಯವಹಾರಗಳು, ಎಲ್ಲ ವ್ಯವಹಾರಗಳು ಏನೇ ಒಂದು ಸಮಸ್ಯೆ ಇದ್ರೂ ಸ್ವಾಮಿಗಳೇ ಇನ್ನೊಂದು ಮಾತು ನಾನು ಕೇಳ್ಪಟ್ಟಿದ್ದೀನಿ. ಬೋರ್ವೆಲ್ ಹಾಕ್ಬೇಕಂದ್ರೆ ಅಮ್ಮನ ಹತ್ರ ಬಂದು ಏನೋ ಅಂಜನದಿಂದ ನೀವು ನೋಡಿ ಹೇಳ್ತೀರಾ, ಕರೆಕ್ಟ್ ಆಗಿ ಪಾಯಿಂಟ್ ಹೇಳ್ತೀರಾ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಗುರುಗಳೇ? ಅದು ಸತ್ಯ ಎಷ್ಟಂದ್ರೆ ಅದು 1000ಕ್ಕೆ 1000 ಸತ್ಯ. ಗಂಗಮ್ಮನ ಎಲ್ಲೇ ಒಂದು ಪಾಯಿಂಟ್ ಮಾಡಿದ್ರು, ಇವಾಗ ಯಾರೋ ಜನಗಳು ಪಾಯಿಂಟ್ ಮಾಡಿಸಿರ್ತಾರೆ, ಆ ತಾಯಿ ಹತ್ರ ಇಲ್ಲಿ ಬಂದು ಕೇಳಿದ್ರೆ ಇಂಥ ಜಾಗದಾಗೆ ಪಾಯಿಂಟ್ ಅದೇ ಅಂತ ಹೇಳ್ತಾರೆ. ಹೌದಾ? ಜನ ಮೊದಲ ಭಕ್ತಾದಿಗಳು ನಂಬ್ಕೊಂಡು ಬರ್ಬೋದಾ? ನಂಬ್ಕೊಂಡು 1000 ಪಟ್ಟು ಇದು ನಡೆದುಕೊಂಡು ಯಥೇಚ್ಛವಾಗಿ ಬರ್ಬೇಕು. ಹೌದಾ? ಅಲ್ಲ, ಅದು ಕನ್ಫರ್ಮ್ ಆಗಿ ನಮ್ಗೆ ನೀರು ಸಿಗುತ್ತಾ? ಕನ್ಫರ್ಮ್ ಆಗಿ ನೀರು ಯಥೇಚ್ಛವಾಗಿ ಸಿಗ್ತದೆ. 3000ರಿಂದ 4000 ನೀರು ಇವತ್ತು ಅಮ್ಮನ ತಾಯಿ ಸನ್ನಿಧಾನ ಕೊಟ್ಟೈತೆ. ಹೌದಾ? ಸ್ವಾಮಿಗಳು ಇನ್ನೊಂದು ಮಾತು, ಯಾಕಂದ್ರೆ ಬಹಳ ದೂರದಿಂದ ಬರ್ತಾರೆ ಜನಗಳು ನಮ್ಮನ್ನು ನಂಬ್ಕೊಂಡು. ಇಲ್ಲಿ ಎಷ್ಟು ಮಟ್ಟ ಜನಗಳು ಕೇಳೋದೇನಂದ್ರೆ, ಅಲ್ಲಿ ಹೋದ್ರೆ ನಮ್ಗೆ ಒಳ್ಳೇದಾಗುತ್ತಾ? ಯಾವ್ಯಾವ ಮೊದಲು ಇವಾಗ ಒಂದು ಮದುವೆ ಆಗ್ಬೇಕು ಅಂತಾರೆ. ಅಂಜನದಿಂದ ನೀವೇನೇನು ನೋಡ್ತೀರಾ, ಏನ್ ಹೇಳ್ತೀರಾ? ಅಂಜನದಿಂದ ಮೊದಲು ಏನಂದ್ರೆ ಮಾಟ ಮಂತ್ರ, ಎರಡನೇದು ಸಂತಾನ, ಮೂರನೇದು ಮದುವೆ ವಿಚಾರ, ಆಮೇಲೆ ಆರೋಗ್ಯ ವಿಚಾರ, ಮತ್ತೆ ಭೂಮಿ ವಿಚಾರ,
ಕೋರ್ಟ್ ವ್ಯವಹಾರಗಳು, ಆಮೇಲೆ ಗಂಡ ಹೆಂಡತಿ ಸಮಸ್ಯೆ, ನಾನಾ ವ್ಯವಹಾರಗಳು, ಎಲ್ಲಾ ವ್ಯವಹಾರಗಳು ಅಮ್ಮನ ತಾಯಿ ಅದರಲ್ಲಿ ತೋರಿಸ್ಪಡಿಸ್ತಾಳೆ. ಎಲ್ಲ ಅಂಜನದಿಂದ ನೋಡಿಸ್ತೀರಾ. ಪ್ರತಿಫಲವಾಗಿ ಅಮ್ಮನು ಈ ಕರೆಕ್ಟ್ ಆಗಿ ಅದನ್ನ ಏನು ನಿವಾರಣೆ ಆಗಿ ಅಮ್ಮನು ಇಂಥದೇ ಆಗಿದೆ, ಇಂಥ ಸಮಸ್ಯೆನೇ ಆಗಿದೆ, ಇವ್ರಿಗೆ ಈ ತರ ಆಗೈತೆ, ಈ ತರ ಹಿಂಗೆ ಅನುಷ್ಠಾನವಾಗಿ ಈ ತರ ಮನೆ ಹತ್ರ ಈ ತರ ಆಗಿದೆ, ಭೂಮಿ ಹತ್ರ ಈ ತರ ಆಗಿದೆ, ಏನೇ ಒಂದು ಸಮಸ್ಯೆ ಇದ್ರು ತಾಯಿ ಇಲ್ಲಿ ತೋರ್ಪಡಿಸ್ತಾಳೆ. ಸ್ವಾಮಿಗಳೇ, ಇನ್ನೊಂದು ಬರೋ ಭಕ್ತಾದಿಗಳು ಅಷ್ಟು ವಾರ ಹೋಗ್ಬೇಕಾ ಇಷ್ಟು ವಾರ ಹೋಗ್ಬೇಕಾ ಅಂತಾರೆ. ಇಲ್ಲಿ ಏನಾದ್ರು ನೇಮಿತ ರೂಪದಲ್ಲಿ ಏನಾದ್ರು ವಾರಗಳಿದೆಯಾ? ನಿಯಮಗಳು ಇಲ್ಲೇ ಇನ್ನೊಂದು ಮತ್ತೆ ಮುಡುಪು ಕಟ್ಟೋದಾಗ್ಲಿ, ಮತ್ತೆ ಕಾಯಿ ಕಟ್ಟೋದಾಗ್ಲಿ, ಒಂದು ತಾಯ್ತ ಕಟ್ಟೋದಾಗ್ಲಿ, ಒಂದು ವ್ಯವಹಾರ ಏನು ಸಹ ಇಲ್ಲಿ ಅಮ್ಮನ ಹತ್ರ ಇಲ್ಲ. ಇಲ್ಲಿ ಕಾಯಿ ನಿಂಬೆಹಣ್ಣು ಒಂದು ಈಬತ್ತಿ, ಈ ಇಷ್ಟರಲ್ಲಿ ತಾಯಿ ಹತ್ರ ಎಲ್ಲ ಏನೇ ಒಂದು ಕಟ್ಟ ಸಮಸ್ಯೆ ಇದ್ರು ಅದು ನಿವಾರಣೆ ಆಗ್ತದೆ. ಕನ್ಫರ್ಮ್ ಆಗಿ ಕನ್ಫರ್ಮ್ ಎಲ್ಲ 100ಕ್ಕೆ 100 ಕನ್ಫರ್ಮ್ ಆಯ್ತು. ಸ್ವಾಮಿಗಳೇ, ಸ್ವರೂಪದಲ್ಲಿ ಸರ್ಪದ ಸ್ವರೂಪದಲ್ಲಿ ಏನೇ ಒಂದು ವ್ಯವಹಾರ ಇದ್ರು ಅದು ಇಂಥ ವಾರ ಅಂತಿಲ್ಲ, ಒಂದು ದಿನ ಆಗ್ಬೋದು, ಇಲ್ಲ 2 ದಿನದಲ್ಲಿ ಆಗ್ಬೋದು, ಒಂದು ವಾರದಲ್ಲಿ ಎಲ್ಲ ಇತ್ಯರ್ಥ ಆಗ್ತದೆ. ಅಂದ್ರೆ ಖಂಡಿತವಾಗಿ ಒಂದೇ ವಾರದಲ್ಲಿ ಎಲ್ಲ ಇತ್ಯರ್ಥ. ಇನ್ನೊಂದು, ಇಲ್ಲಿ ಮುನೀಶ್ವರನ ಸಂಚಾರ ಮಾಡ್ತಾರಂತ ಕೂಡ ಹೇಳಿದ್ದೀರಿ ಸ್ವಾಮಿಗಳೇ, ಅದ್ರ ಬಗ್ಗೆನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಪ್ರಥಮವಾಗಿ ಇಲ್ಲಿ ನೆಲೆ ಊರಿರೋದೇ ಆ ಅಪ್ಪನ ಪವಾಡ. ಸ್ವಾಮಿ ಪವಾಡದಿಂದ ಇವರು ತಂಗಿಗಳು ಉದ್ಭವ ಆಗಿರೋದು. ಚಕ್ರ ಚೌಡೇಶ್ವರಿ, ಮುನೇಶ್ವರರು, ಮಹೇಶ್ವರಮ್ಮನು, ಮಾರಿಯಮ್ಮನು, ಕರಗಮ್ಮನು, ದುರ್ಗಾದೇವಿ. ಈಗ ತಾಯಿ ಅಪ್ಪ ಸ್ವಾಮಿ ಪವಾಡದಿಂದ ಇವತ್ತು ಈ ಕ್ಷೇತ್ರ ಇಷ್ಟು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಹೌದಾ ಸ್ವಾಮಿಗಳೇ? ಹೌದು. ಅಂದ್ರೆ ಬರೋ ಭಕ್ತಾದಿಗಳಿಗೆ 100% ಗ್ಯಾರಂಟಿ ನೀವು ಹೇಳ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಇನ್ನೊಂದು ವಿಚಾರ ಏನಂದ್ರೆ, ನವೆಂಬರ್ 8, 9, 10 ಕಾರ್ತಿಕ ಮಾಸದಲ್ಲಿ ಮಹಾಕಾಳಿ ಅಮ್ಮನವರ ದರ್ಶನ, ಆಮೇಲೆ ಪ್ರಾಣ ಪ್ರತಿಷ್ಠೆ ಮತ್ತು ರಾಜಗೋಪುರ ಪ್ರತಿಷ್ಠಾಪನೆಗಳು ಕಾರ್ಯಕ್ರಮಗಳು ನಡೀತದೆ. ಆಮೇಲೆ ಸ್ವಾಮೀಜಿಗಳು ಆಗಮಿಸುತ್ತಾರೆ, ಆಶೀರ್ವಚನ ನೀಡುತ್ತಾರೆ. ಮತ್ತೆ ಸಾಮೂಹಿಕ ವಿವಾಹಗಳು, ಏನು ಅವರು ಬಡವರಾಗಿರ್ಲಿ, ಬಡವರಂತದ್ದು ಒಂದು ಮಾಂಗಲ್ಯ ಧಾರಣೆ, ಒಂದು ಜೊತೆ ವಸ್ತ್ರ ತಗೊಂಬಂದು ಅವ್ರು ಮೊದಲೇ ರಸೀದಿ ತಗೊಬೇಕು. ಮತ್ತೆ ಯಾರು ಹೋಮದಲ್ಲಿ ಭಾಗಿಯಾಗ್ತಾರೋ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಯಾರು ಭಾಗಿರ್ತಾರೋ ಅವ್ರ ಕಷ್ಟಗಳು ಎಲ್ಲ ನಿವಾರಣೆ ಆಗ್ತದೆ. ಅವತ್ತು ಮಹಾ ವೈಕುಂಠ ಯಾಗನೆ ನಡೀತದೆ. ಬರುವಂತ ಭಕ್ತಾದಿಗಳ 5,000ದಿಂದ 10,000 ಜನಗೆ ಊಟದ ವ್ಯವಸ್ಥೆ, ಮದುವೆ ಒಂದು ಊಟದ ವ್ಯವಸ್ಥೆಯನ್ನು ಅನ್ನಸಂತರ್ಪಣೆ ಏರ್ಪಡಿಸುತ್ತೇವೆ ಎಲ್ಲಾ ಬರುವಂತ ಭಕ್ತಾದಿಗಳಿಗೆ. ಮತ್ತೆ ಇಲ್ಲಿ ಅಮ್ಮನ ಕ್ಷೇತ್ರದಲ್ಲಿ ಈ ಮಟ್ಟಕ್ಕೆ ಬೆಳೀತಾ ಇದೆಯಲ್ಲ, ಅಕ್ಕಪಕ್ಕದಲ್ಲಿ ಏನೋ ಒಂದು ಈ ತಾಯಿಗ ಒಂದು ಏನೋ ಒಂದು ಈ ಒಂದು ಕ್ಲೀನ್ ಮಾಡಕ್ಕೂ ಒಂದು ಏನೋ JCB ಮುಖಾಂತರ ಸ್ವಚ್ಛತೆ ಮಾಡಕ್ಕೂ ಇಲ್ಲಿ ಬಿಡ್ತಾ ಇಲ್ಲ. ಇಲ್ಲಿ ಹಿಂಭಾಗದಲ್ಲಿ ಆಗಿರ್ಬೋದು, ಮುಂಭಾಗದಲ್ಲಿ ಆಗಿರ್ಬೋದು, ಏನೋ ಒಂದು ತಾಯಿ ಸನ್ನಿಧಿಯಲ್ಲಿ, ಆ ತಾಯಿ ಸನ್ನಿಧಿಯಲ್ಲಿ ಯಾರು ಇದನ್ನ ಮಾಡ್ತಾರೋ ಅವ್ರ ತಾಯಿನೇ ಶಿಕ್ಷೆ ಕೊಡ್ತದೆ. ಅದನ್ನ ಮಾಡಬಾರ್ದು ಈ ಕ್ಷೇತ್ರದಲ್ಲಿ. ಈ ತಾಯಿ ಕ್ಷೇತ್ರ ಇದು, ಅರ್ಥ ಆಯ್ತಾ? ಹಿಂದೆ ಮಾಡಿರೋಂಥವ್ರು ಎಲ್ಲ ಸರ್ವನಾಶನ ಆಗ್ಬಿಟ್ಟೈತೆ. ಅದನ್ನ ಮಾಡಬಾರ್ದು. ಅಕ್ಕಪಕ್ಕದಲ್ಲಿ ಆಗ್ಲಿ, ಯಾರೇ ಆಗ್ಲಿ, ಭೂಮಿ ವಿಚಾರ ಇರ್ಬೋದು, ಯಾವುದೇ ಇರ್ಬೋದು, ಈ ತಾಯಿ ಕ್ಷೇತ್ರದಲ್ಲಿ ನೋಡೋ ಆ ಥರ ಮಾಡ್ತಾರೆ. ಸ್ವಾಮಿಗಳೇ, ಇನ್ನೊಂದು ಚಿಕ್ಕದಾಗಿ ಒಂದು ವಿಷಯ, ಆಸ್ಪತ್ರೆ ಕಾಯಿಲೆ ಇದ್ರೆ ಅಮ್ಮನು ಅಮ್ಮನು ಕರೆಕ್ಟ್ ಪರ್ಫೆಕ್ಟ್ ಆಗಿ ಅದು ಆಸ್ಪತ್ರೆಗ ಅಲ್ಲಿ ಅಡ್ಮಿಷನ್ ಆಗಿದ್ರು ಇಲ್ಲಿ ತಾಯಿ ಇಲ್ಲಿಗೆ ಬಾ ಅಂತ ಹೇಳ್ತದೆ. ಅವ್ರನ್ನ ಒಂದು ಅನುಗ್ರಹ ಮಾಡ್ತಾಳೆ. ಅನುಗ್ರಹವಾಗಿ ಆಸ್ಪತ್ರೆ ಆಗ್ತೈತೆ, ಇಲ್ಲಿ ತಾಯಿ ಹತ್ರ ಸರಿ ಹೋಗ್ಬಿಟ್ಟೈತೆ. ಸರಿ ಸ್ವಾಮಿಗಳೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು ನಿಮಗೆ.